ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲಿ ಈ ಕೊಟ್ಟಿರುವ ಇಂಡೆಫಿನೈಟ್ ಇಂಟಿಗ್ರಲ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ 1 ಟು ದ ಪವರ್ 3/4. ಓಕೆ, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ 1 ಟು ದ ಪವರ್ 3/4 ಡಿ ಎಕ್ಸ್ ಇಸ್ ಈಕ್ವಲ್ ಟು, ಈ ಇಂಟಿಗ್ರೇಷನ್ ವ್ಯಾಲ್ಯೂ ಏನಿದೆ ಅಂತ ನಾವು ಕಂಡುಹಿಡಿಬೇಕು ಸ್ಟೂಡೆಂಟ್ಸ್. ಓಕೆ, so before solving this question I'll give you method of substitution. Integration alli method of substitution ಏನು ಅಂತ, ಸೊ ಇದೇ ಕಾನ್ಸೆಪ್ಟ್ ಯೂಸ್ ಮಾಡಿ we will try to solve this question. ಸೊ ನೋಡಿ, ಸಪೋಸ್ ಯಾವುದೋ ಒಂದು ಫಂಕ್ಷನ್ ಇದೆ, ದಟ್ ಈಸ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಜಿ ಆಫ್ ಎಕ್ಸ್, ಈ ಥರ ಇಂಟಿಗ್ರೇಷನ್ ಇದ್ದರೆ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್. ಅಂದು ಫಂಕ್ಷನ್ ಕೂಡ ಇದೆ, ಅದರ ಡಿರಿವೇಟಿವ್ ಕೂಡ ಇದೆ. ಸೊ ಆ ಥರ ಇದ್ದಾಗ ನಾವು ಯಾವ ರೀತಿ ಮಾಡ್ಬೋದು ಅಂದರೆ, ವಿಲ್ ಲೆಟ್ ಯುವರ್ ಜಿ ಆಫ್ ಎಕ್ಸ್ ಬಿ ಈಕ್ವಲ್ ಟು ಟಿ. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಬರುತ್ತೆ, ಜಿ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ. ಸೊ ಇವಾಗ ನೋಡಿ, ಬೈ ಸಬ್ಸ್ಟಿಟ್ಯೂಷನ್ ಇದನ್ನು ಇಂಟಿಗ್ರಲ್ ಏನಾಗುತ್ತೆ ಅಂತ, ಎಫ್ ಆಫ್ ಟಿ ಡಿ ಟಿ. ಸಪೋಸ್ ಆಫ್ಟರ್ ಇಂಟಿಗ್ರೇಷನ್ ಫಂಕ್ಷನ್ ಏನಿದೆ ಗೊತ್ತಿಲ್ಲ, ಇಂಟಿಗ್ರೇಷನ್ ಮಾಡಿದ ಮೇಲೆ ಯಾವುದೋ ಒಂದು ಫಂಕ್ಷನ್ ಬರುತ್ತೆ, ಕ್ಯಾಪಿಟಲ್ ಟಿ ಪ್ಲಸ್ ಸಿ. ಓಕೆ, ಎಫ್ ಆಫ್ ಟಿ ಪ್ಲಸ್ ಸಿ. ಸೊ ಇವಾಗ ಇದು ಟಿ ಏನು ಬರುತ್ತಲ್ಲ ಸ್ಟೂಡೆಂಟ್ಸ್, ವಿ ಹ್ಯಾವ್ ಟು ಡೂ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಜಿ ಆಫ್ ಎಕ್ಸ್ ಪ್ಲಸ್ ಸಿ. ಸೊ ಯೂಸಿಂಗ್ ದಿಸ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಕ್ವಶನ್. ಸೊ ನೋಡಿ ಏನು ಕೊಟ್ಟಿದ್ದಾರೆ ಅವರು, ಲೆಟ್ ಐ ಬಿ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ 1 ಟು ದ ಪವರ್ ಆಫ್ 3/4 ಡಿ ಎಕ್ಸ್. ಸೊ ಇಲ್ಲಿಂದ ಏನು ಮಾಡ್ತೀನಿ ಅಂದರೆ, ಐ ಟೇಕ್ ಎಕ್ಸ್ ಟು ದ ಪವರ್ ಆಫ್ 4 ಕಾಮನ್. ಓಕೆ, ಎಕ್ಸ್ ಟು ದ ಪವರ್ 4 ಕಾಮನ್ ತೊಗೊಂಡಿದ್ದಾಗ ಇಟ್ ವಿಲ್ ಬಿ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ನೋಡಿ, ಎಕ್ಸ್ ಟು ದ ಪವರ್ ಆಫ್ 4 ಇಫ್ ಐ ಟೇಕ್ ಕಾಮನ್ ಇಟ್ ವಿಲ್ ಬಿ ನಥಿಂಗ್ ಬಟ್ ಟು ದ ಪವರ್ 3/4 ಇಂಟು 1 ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಆಫ್ 4, ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್, ಟು ದ ಪವರ್ 3/4 ಡಿ ಎಕ್ಸ್. ಅರ್ಥ ಆಯ್ತಾ? ಎಕ್ಸ್ ಟು ದ ಪವರ್ ಆಫ್ 4 ನಾವು ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ, 1 ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಆಫ್ 4 3/4 ಆ್ಯಂಡ್ ಎಕ್ಸ್ ಟು ದ ಪವರ್ ಆಫ್ 4 ಟು ದ ಪವರ್ 3/4. ಓಕೆ, ಇವಾಗ ನೋಡಿ, ದಿಸ್ 4 ಆ್ಯಂಡ್ ದಿಸ್ 4 ವಿಲ್ ಗೆಟ್ ಕ್ಯಾನ್ಸಲ್ ಆ್ಯಂಡ್ ರಿಮೈನಿಂಗ್ ವಿಲ್ ಬಿ ವಾಟ್, ಐ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ವಿಲ್ ಬಿ ನಥಿಂಗ್ ಬಟ್ ಎಕ್ಸ್ ಟು ದ ಪವರ್ ಆಫ್ 5 ಇಂಟು 1 ಪ್ಲಸ್ 1 ಬೈ ಎಕ್ಸ್ ಟು ದ ಪವರ್ ಆಫ್ 4 ಟು ದ ಪವರ್ ಆಫ್ 3/4, ಕರೆಕ್ಟ್ ಅಲ್ವಾ? ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಐ ಯೂಸ್ ಸಬ್ಸ್ಟಿಟ್ಯೂಷನ್. ಲೆಟ್ 1 ಪ್ಲಸ್ 1 ಬೈ ಎಕ್ಸ್ ಟು ದ ಪವರ್ ಆಫ್ 4 ಬಿ ಈಕ್ವಲ್ ಟು ಟಿ. 1 ಡಿಫ್ರೆನ್ಸಿಯೇಷನ್ ಏನು, 0. 1 ಬೈ ಎಕ್ಸ್ ಟು ದ ಪವರ್ ಆಫ್ 4 ಡಿಫ್ರೆನ್ಸಿಯೇಷನ್ ವಿಲ್ ಬಿ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಆಫ್ 5 ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ. ಕರೆಕ್ಟ್? ಇಲ್ಲೇನಿದೆ, ಡಿ ಎಕ್ಸ್ ಬೈ ಎಕ್ಸ್ ಟು ದ ಪವರ್ ಆಫ್ 5 ಇದೆ. ಸೊ ಏನು ಮಾಡಿ, -4 ಈ ಕಡೆ ತೊಗೊಂಡು ಬಂದರೆ it will be nothing but dx divided by x to the power of 5 is equals to dt by minus dt by 4, ಕರೆಕ್ಟ್ ಅಲ್ವಾ? ಇವಾಗ ನೋಡಿ, ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿದರೆ ಇಂಟಿಗ್ರಲ್ ಏನಾಗುತ್ತೆ, i is equals to ಇಂಟಿಗ್ರೇಷನ್ ಆಫ್ dt by x to the power of 5 ವ್ಯಾಲ್ಯೂ ಏನು, dt by 4. 1 plus x to the power of 4 ಏನು ತೊಗೊಂಡಿದ್ದೀವಿ ನಾವು ಸ್ಟೂಡೆಂಟ್ಸ್, ವಿ ಹ್ಯಾವ್ ಟೇಕನ್ ಇಟ್ ಆಸ್ t to the power 3/4. ಅರ್ಥ ಆಯ್ತಾ? ಇವಾಗ ನೋಡಿ, ನೆಕ್ಸ್ಟ್ ಏನು ಮಾಡೋಣ, ವಿಲ್ ಟೇಕ್ ದಿಸ್ -1/4 ಔಟ್ಸೈಡ್, ಇಟ್ ವಿಲ್ ಬಿ ನಥಿಂಗ್ ಬಟ್ ಇಂಟಿಗ್ರೇಷನ್ ಟಿ ಟು ದ ಪವರ್ 3/4 ಮೇಲ್ಗಡೆ ತೊಗೊಂಡು ಬಂದರೆ ಇಟ್ ವಿಲ್ ಬಿ 3 to the power -3/4 ಡಿ ಟಿ. ಇವಾಗ ಜಸ್ಟ್ ಲಾಸ್ಟ್ ಸ್ಟೆಪ್ ಇಸ್ ಇಂಟಿಗ್ರೇಷನ್. -1/4 ಇಂಟಿಗ್ರೇಷನ್ ಆಫ್ ಟಿ ಟು ದ ಪವರ್ -3/4 ಅಂದರೆ ಟಿ ಟು ದ ಪವರ್ -3/4 ಪ್ಲಸ್ 1 ಡಿವೈಡೆಡ್ ಬೈ -3/4 ಪ್ಲಸ್ 1, ಕರೆಕ್ಟ್? ನೆಕ್ಸ್ಟ್ ನೋಡಿ, ಇಲ್ಲಿಂದ ಏನಾಗುತ್ತೆ ಅಂತ, -1/4 ಟಿ ಟು ದ ಪವರ್ ಆಫ್ -3/4 ಪ್ಲಸ್ 1 ಅಂದರೆ ಇಟ್ ವಿಲ್ ಬಿ ನಥಿಂಗ್ ಬಟ್ 1/4 ಡಿವೈಡೆಡ್ ಬೈ 1/4, ಕರೆಕ್ಟ್ ಅಲ್ವಾ? ಸೊ ದಿಸ್ 4 ಆ್ಯಂಡ್ ದಿಸ್ 4 ವಿಲ್ ಗೆಟ್ ಕ್ಯಾನ್ಸಲ್ ಆ್ಯಂಡ್ ರಿಮೈನಿಂಗ್ ವಿಲ್ ಬಿ ಪ್ಲಸ್ ಸಿ ವಿಲ್ ಆಲ್ಸೋ ಬಿ ದರ್. ಸೊ ದಿಸ್ ಈಸ್ ಈಕ್ವಲ್ಸ್ ಟು ಮೈನಸ್ ಟಿ ಟು ದ ಪವರ್ 1/4. ಟಿ ಏನಿದೆ ನಾವು ಕನ್ಸಿಡರ್ ಮಾಡಿದ್ದು ಇದನ್ನಲ್ವಾ? ಸೊ ದಿಸ್ ವಿಲ್ ಬಿ ನಥಿಂಗ್ ಬಟ್ 1 ಪ್ಲಸ್ 1 ಬೈ x to the power of 4 plus c. ಕ್ಲಿಯರ್? ಇವಾಗ ನೋಡಿ, ಆಪ್ಷನ್ ಇದೆಯಾ? ಇಲ್ಲ. ವಿ ಹ್ಯಾವ್ ಟು ಅಗೇನ್ ಟು ದ ಪವರ್ 1/4 ಕೂಡ ಇದೆ. ಓಕೆ, ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ.
ಫೈನ್. ಇವಾಗ ನೋಡಿ ಇನ್ನೂ ಫರ್ದರ್ ಸಿಂಪ್ಲಿಫಿಕೇಶನ್ ಬೇಕಾಗಿದೆ. ಸೊ ಐ ಡೂ ಇಟ್ ಓವರ್ ಹಿಯರ್. I is equals to, if I take x to the power 4 LCM ತೊಗೊಂಡ್ರೆ minus of, it will be nothing but x to the power of 4 plus 1 to the power 1 by 4 ಮತ್ತು x to the power of 4 to the power 1 by 4 ಅಂದರೆ just simple x plus c. So this is the required final integration, students. Okay, minus of x to the power of 4 plus 1 to the power 1 by 4 divided by x plus c. So ಯಾವುದು ಆಪ್ಷನ್ ನೋಡಿ? ಆಪ್ಷನ್ C, minus of 1 plus x to the power of 4 to the power 1 by 4 divided by x plus c is the correct choice for this question. ಅದು ಯಾವ ರೀತಿ ಬಂತು? ಇದೇ ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ. ಐ ಹೋಪ್ ಸ್ಟೂಡೆಂಟ್ಸ್ ಈ ವಿಡಿಯೋಲಿ ಕೊಟ್ಟಿರೋ ಈ ಕ್ವಶನ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.